ಸಮರೂಪತೆ ಈ ಪಾಠದಲ್ಲಿ ಉದಾಹರಣೆ ಸಂಗ್ರಹ 1.1 ರಲ್ಲಿಯ ಮೂರನೇ ಉದಾಹರಣೆಯನ್ನು ನೋಡೋಣ. ಮೂರನೇ ಉದಾಹರಣೆ ಏನಿದೆ ಅಂದರೆ, ಒಂದು ಆಕೃತಿಯನ್ನು ಕೊಡಲಾಗಿದೆ. ಆ ಆಕೃತಿಯಲ್ಲಿ ರೇಖೆ PS ಲಂಬ ರೇಖೆ RQ, PS ಇದು ಲಂಬ, RQಗೆ ಇದೇನಿದೆ ಲಂಬವಿದೆ. ಮತ್ತು ರೇಖೆ QT ಈ QT ಲಂಬ ರೇಖೆ PR ಕ್ಕೆ QT ಲಂಬವಿದೆ. RQ is equal to 6, RQ is equal to ಇದು 6 ಮತ್ತು PS is equal to 6, PR is equal to 12, ಕೋನ ಇಲ್ಲಿಂದ ಇಲ್ಲಿ ತನಕ PR is equal to 12 ಇದ್ದರೆ QT ಕಂಡು ಹಿಡಿಯಿರಿ ಅಂದ್ರೆ, ಇದ್ದರೆ QT ಅನ್ನು ಕಂಡು ಹಿಡಿದಿದೆ. ಯಾವ ರೀತಿಯಾಗಿ QT ಕಂಡು ಹಿಡಿದಪ್ಪ ಅಂದ್ರ, ಇಲ್ಲಿ ನೋಡ್ರಿ, ತ್ರಿಕೋನ PRQಗೆ RQಗೆ QS ಲಂಬವಿದೆ ಅಂದಾಕ್ರೆ RQ ತಳ ಆಯ್ತು, PS ಏನಾಯ್ತು ಎತ್ತರ ಆಯ್ತು. ತ್ರಿಕೋನ PRQದಲ್ಲಿ ಏರಿಯಾ ಆಫ್ ತ್ರಿಕೋನ PRQ is equal to 1/2 into ತಳ ಗುಣಿಲೆ ಎತ್ತರ. ಏರಿಯಾ ಅಂದ್ರೆ ಕ್ಷೇತ್ರಫಲ, ತ್ರಿಕೋನ PRQ ಕ್ಷೇತ್ರಫಲ is equal to 1/2 ಗುಣಿಲೆ ತಳ RQ ಗುಣಿಲೆ ಎತ್ತರ PS is equal to 1/2 into RQ 6 ಗುಣಿಲೆ PS 6 is equal to, ಇಲ್ಲಿ 2 1 2, 2 3 6, 6 3 18. ಎಷ್ಟಾಯ್ತಪ್ಪ ಅಂದ್ರೆ ಏರಿಯಾ ಆಫ್ ತ್ರಿಕೋನ PRQ is equal to 18. ಈಗ ಇದೇ ತ್ರಿಕೋನದ ಬಗ್ಗೆ ವಿಚಾರವನ್ನು ನಾವು ಮಾಡಿದಾಗ, ಇಲ್ಲಿ ಇನ್ನೊಂದು ಲಂಬ ಕೊಟ್ಟಾನೆ, ರೇಖೆ QT ಲಂಬ ರೇಖೆ PR ಅಂದ್ರೆ, ಇಲ್ಲಿ ನೋಡಿ ರೇಖೆ QT ಲಂಬ ರೇಖೆ PR ಅಂದ್ರೆ, ಇಲ್ಲಿ QT ಇದು PR ಕ್ಕೆ ಲಂಬವಿದೆ ಅಂದಾಗ ಇದೇ ತ್ರಿಕೋನದ ವೇಳೆಯಲ್ಲಿ ಇಲ್ಲಿ PR ತಳವಾಗುವುದು, QT ಎತ್ತರವಾಗುವುದು. ಇದೇ ತ್ರಿಕೋನಕ್ಕೆ ಇದು ಲಂಬ ಬಂದಾಗ ಇಲ್ಲಿ ಮೊದಲು ನಾವು ಏನ್ ಮಾಡಿದೀವಿ, PS ಲಂಬ ಅಂದ್ರೆ PS ಎತ್ತರ ಮಾಡಿದೀವಿ, RQ ತಳ ಮಾಡಿದೀವಿ. ಅದೇ ತ್ರಿಕೋನಕ್ಕೆ ಇದು ಎತ್ತರ ಅಂದಾಗ QT ಎತ್ತರ ಆಯ್ತು, PR ಏನಾಯ್ತು ತಳ ಆಯ್ತು. ಅದರ ಪ್ರಕಾರ ಇಲ್ಲಿ ನಾವು ಬಿಡಿಸೋಣ. ನೋಡ್ರಿ, ಏರಿಯಾ ಆಫ್ ತ್ರಿಕೋನ PRQ is equal to 1/2 into, ಇಲ್ಲಿ ತಳ ಯಾವ್ದು ಮಾಡೋಣ ನಾವು, ತಳ ಇಲ್ಲಿ PR ತಳ ಮಾಡೋದು. 1/2 into PR into ಎತ್ತರ QT ಈ ರೀತಿಯಾಗಿ ಮಾಡಿದಾಗ ಇಲ್ಲಿ ನನಗೆ ಏರಿಯಾ ಆಫ್ ತ್ರಿಕೋನ PRQ ಅನ್ನು ತೆಗೆದಿದ್ದೀವಿ, is equal to 18 is equal to 1/2 into PR ಎಷ್ಟಿದೆ, PR 12, 1/2 into PR 12 ಗುಣಿಲೆ QT ತೆಗೆಯುವುದಿದೆ, QT ಹಾಗೆ ಇಟ್ನಿ. ಈಗ is equal to 2 1 2, 2 6 12 ಅಂದ್ರೆ 6 into QT ಆಯ್ತು, ಇಲ್ಲಿ 18. ಈಗ
ಇದು 6 ಈ ಕಡೆ ಭಾಗಲೇ ಆಗ್ತದೆ 18/6 is equal to QT. Therefore QT is equal to 6 1 6 6 12 6 3 18 QT is equal to 3. ಈ ರೀತಿಯಾಗಿ ನಮಗೆ QT ದ ಬೆಲೆಯನ್ನು ತೆಗಿಲಾಕ ಬರ್ತದೆ. ಉದಾಹರಣೆ ಸಂಗ್ರಹ 1.1 ಅದರಲ್ಲಿ ಉಳಿದ ಉದಾಹರಣೆಗಳು ಸರಳವಾಗಿವೆ. ಆ ಉದಾಹರಣೆಗಳನ್ನು ನೀವು ಬಿಡಿಸಿರಿ. ಇನ್ನು ಮುಂದಿಂದು ಪೇಜ್ ನಂಬರ್ 7ರಲ್ಲಿ ಪ್ರಮಾಣದ ಮೂಲಭೂತ ಪ್ರಮೇಯ. ಯಾವುದಕ್ಕೆ ಪ್ರಮಾಣದ ಮೂಲಭೂತ ಪ್ರಮೇಯ ಅಂತಂದ್ರೆ ತ್ರಿಕೋನದ ಒಂದು ಭುಜಕ್ಕೆ ಸಮಾಂತರ ಇರುವ ರೇಖೆಯು ಆ ತ್ರಿಕೋನದ ಉಳಿದ ಭುಜಗಳನ್ನು ಎರಡು ಭಿನ್ನ ಬಿಂದುಗಳಲ್ಲಿ ಛೇದಿಸುತ್ತಿದ್ದರೆ ಆ ರೇಖೆ ಆ ಭುಜಗಳನ್ನು ಒಂದೇ ಪ್ರಮಾಣದಲ್ಲಿ ವಿಭಜಿಸುತ್ತದೆ ಅನ್ನುವುದನ್ನು ತೋರಿಸುವುದೇ ಇದೇ ಪ್ರಮಾಣದ ಮೂಲಭೂತ ಪ್ರಮೇಯ. ಇದರ ಪ್ರಕಾರ ನಾವು ಪಕ್ಷ ಸಾಧ್ಯ ಸಿದ್ಧತೆಯನ್ನ ಬರೆಯೋಣ. ಈಗ ನೋಡಿ, ಪಕ್ಷವನ್ನು ನಾವು ಬರಿಬೇಕಾದ್ರೆ ಆಕೃತಿಯನ್ನ ತೆಗಿಬೇಕಾಗ್ತದ. ಆಕೃತಿಯನ್ನ ಇಲ್ಲಿ ನಾವು ತೆಗೆಯೋಣ. ಆಕೃತಿಯನ್ನ ತೆಗೆಯುವ ಸಲುವಾಗಿ ನಾನು ಇಲ್ಲೊಂದು ಲೈನವನ್ನ ಆಕೃತಿಯನ್ನ ತೆಗೆಯುತ್ತೇನೆ. ಆಕೃತಿಯನ್ನ ತೆಗೆದ ನಂತರ ನಿಮಗೆ ಅದರ ಅರ್ಥ ಆಗುವುದು. ಇಲ್ಲಿಂದ ತ್ರಿಕೋನವನ್ನ ತೆಗೆದೀನಿ, ಯಾಕಂದ್ರೆ ತ್ರಿಕೋನದ ಅಂದಾಕ್ರೆ ಒಂದು ತ್ರಿಕೋನವನ್ನ ತೆಗೆಯಲಾಗಿದೆ. ತ್ರಿಕೋನದ ಒಂದು ಭುಜಕ್ಕೆ ಸಮಾಂತರ ಇರುವ ರೇಖೆಯು ಅಂದನು. ಒಂದು ಭುಜಕ್ಕೆ ಸಮಾಂತರ ರೇಖೆಯನ್ನು ನಾವಿಲ್ಲಿ ತೆಗೆಯೋಣ. ತ್ರಿಕೋನದ ಒಂದು ಭುಜಕ್ಕೆ ಸಮಾಂತರ ಇರುವ ರೇಖೆ ಅಂದನು. ಇಲ್ಲಿ ನಾವು ಒಂದು ಭುಜಕ್ಕೆ ಸಮಾಂತರ ಇರುವ ರೇಖೆಯನ್ನ ತೆಗಿತೀವಿ ನೋಡ್ರಿ. ಇದೊಂದು ರೇಖೆ. ಈ ಕೆಳಗಿನ ಭುಜಕ್ಕೆ ಏನಿದೆ, ಸಮಾಂತರವಿದೆ. ಒಂದು ಭುಜಕ್ಕೆ ಸಮಾಂತರ ಇರುವ ರೇಖೆ. ತ್ರಿಕೋನವನ್ನ ತೆಗೆದ ನಂತರ ಅದಕ್ಕೆ ನಾವು ಹೆಸರವನ್ನು ಕೊಡಬೇಕು. ತ್ರಿಕೋನಕ್ಕೆ ಹೆಸರವನ್ನ ಎ ಬಿ ಮತ್ತು ಸಿ ತ್ರಿಕೋನಕ್ಕೆ ಹೆಸರವನ್ನು ಕೊಡುತ್ತೇನೆ. ಈ ರೇಷೆಗೆ ಎಲ್ ರೇಷೆ ಅಂತ ಹೆಸರು ಕೊಡ್ತೀನಿ. ಇದು ತ್ರಿಕೋನದ ಒಂದು ಭುಜಕ್ಕೆ ಸಮಾಂತರ ಇರುವ ರೇಖೆಯು ತ್ರಿಕೋನ ಎಬಿಸಿ ಈ ಭುಜಕ್ಕೆ ಎಲ್ ರೇಷೆ ಏನಿದೆ ಸಮಾಂತರವಿದೆ. ಅದಕ್ಕೆ ಬಿಸಿ ಭುಜಕ್ಕೆ ಎಲ್ ರೇಷೆ ಸಮಾಂತರವಿದೆ. ಆ ತ್ರಿಕೋನದ ಉಳಿದ ಭುಜಗಳನ್ನು ಎರಡು ಭಿನ್ನ ಬಿಂದುಗಳಲ್ಲಿ ಛೇದಿಸುತ್ತಿದ್ದರೆ, ಉಳಿದ ಭುಜಗಳಂದ್ರೆ ಎ ಬಿ ಮತ್ತು ಎ ಸಿ ಇವೆರಡು ಭುಜಗಳದವು. ಇವುಗಳನ್ನ ಭಿನ್ನ ಬಿಂದು ಅಂದ್ರೆ ಈ ಬಿಂದುವಿಗೆ ನಾವು ಪಿ ಅಂತ ಹೆಸರಿಡೋಣ, ಈ ಬಿಂದುವಿಗೆ ಕ್ಯೂ ಅಂತ ಹೆಸರಿಡೋಣ. ಈ ಪಿ ಮತ್ತು ಕ್ಯೂ ಎಂಬ ಎರಡು ಬಿಂದುಗಳಲ್ಲಿ ಏನ್ ಮಾಡ್ತದೆ, ಛೇದಿಸ್ತದೆ. ಎರಡು ಭಿನ್ನ ಬಿಂದುಗಳಲ್ಲಿ ಛೇದಿಸುತ್ತಿದ್ದರೆ ಆ ರೇಖೆ ಅಂದ್ರೆ ರೇಖೆ ಎಲ್. ಈ ರೇಖೆ ಆ ಭುಜಗಳನ್ನು ಅಂದ್ರೆ ಯಾವೆರಡು ಭುಜಗಳನ್ನು ಛೇದಿಸಿದೆ, ಎ ಬಿ ಮತ್ತು ಎ ಸಿ, ಆ ಎರಡು ಭುಜವನ್ನು ಒಂದೇ ಪ್ರಮಾಣದಲ್ಲಿ ವಿಭಜಿಸುತ್ತದೆ. ಒಂದೇ ಪ್ರಮಾಣದಲ್ಲಿ ಅಂದ್ರೆ ಗುಣೋತ್ತರ ಸ್ಥಿರ ಇರ್ತದೆ. ಎ ಪಿ ಅಪಾನ್ ಪಿ ಬಿ ಈಸ್ ಈಕ್ವಲ್ ಟು ಎ ಕ್ಯೂ ಅಪಾನ್ ಕ್ಯೂ ಸಿ ಅಂತೇಳಿ ನಮಗೆ ಇಲ್ಲಿ ಸಿದ್ಧ ಮಾಡೋದು. ಇದಕ್ಕೆ ಒಂದೇ ಪ್ರಮಾಣದಲ್ಲಿ ವಿಭಜಿಸುತ್ತದೆ ಅಂತ ಕರೀತಾರೆ. ಅದರ ಪ್ರಕಾರ ಪಕ್ಷ ಬರೆದು ತ್ರಿಕೋನ ಎಬಿಸಿಯಲ್ಲಿ ರೇಖೆ ಎಲ್ ಸಮಾಂತರ ಭುಜ ಬಿಸಿ. ರೇಖೆ ಎಲ್ ಏನದ ಬಿಸಿ ಭುಜಕ್ಕೆ ಸಮಾಂತರವಿದೆ ಮತ್ತು ಈ ರೇಖೆಯಲ್ಲಿ ಎ ಬಿ ಮತ್ತು ಎ ಸಿಗಳನ್ನು ಮತ್ತು ಎಲ್ ರೇಖೆ ಎ ಬಿ ಮತ್ತು ಎ ಸಿ ಭುಜಗಳನ್ನು ಏನ್ ಮಾಡ್ತೇವೆ, ಎರಡು ಭುಜಗಳನ್ನದು ಎ ಸಿ ಭುಜಗಳನ್ನ ಪಿ ಮತ್ತು ಕ್ಯೂ ಬಿಂದುಗಳಲ್ಲಿ ಛೇದಿಸುತ್ತದೆ.
ಪಿ ಮತ್ತು ಕ್ಯೂ ಬಿಂದುಗಳಲ್ಲಿ ಛೇದಿಸುವುದು. ಪಿ ಮತ್ತು ಕ್ಯೂ ಬಿಂದುಗಳಲ್ಲಿ ಛೇದಿಸುವುದು. ಇದು ಪಕ್ಷ ಆಯ್ತು. ಕೊಟ್ಟ ಪ್ರಕಾರ ಛೇದಿಸಿದಾಗ ಆ ಭುಜಗಳನ್ನ ಪ್ರಮಾಣದಲ್ಲಿ ವಿಭಜಿಸುತ್ತದೆ ಅನ್ನೋದನ್ನ ನಾವಿಲ್ಲಿ ತೋರಿಸುವುದಾದ, ಪ್ರಮಾಣದಲ್ಲಿ ವಿಭಜಿಸುತ್ತದೆ ಅನ್ನೋದನ್ನ ತೋರಿಸುವುದಿದೆ. ಅದರ ಸಲುವಾಗಿ ಸಾಧ್ಯ ಏನು, EP upon PB is equal to EQ upon QC. EQ upon QC ಇವೆರಡು ಭುಜಗಳನ್ನ ಪ್ರಮಾಣದಲ್ಲಿ ವಿಭಜಿಸುತ್ತದೆ. AP upon PB ತೆಗೆನ ಎಷ್ಟು ಬರ್ತದ ಅಷ್ಟೇ EQ upon QC ಬರ್ತಿತ್ತಂದ್ರೆ ಅದಕ್ಕೆ ಪ್ರಮಾಣದಲ್ಲಿ ವಿಭಜಿಸುತ್ತದೆ ಅಂತೇಳಿ ಕರೀತಾರೆ. ಇದರ ಸಲುವಾಗಿ ನಾವು ಇಲ್ಲೊಂದು ರಚನೆಯನ್ನ ಮಾಡ್ಕೋಬೇಕಾಗ್ತದೆ. ಇಲ್ಲಿ ಬಿಡಿಸಬೇಕಾದ್ರೆ ಒಂದು ರಚನೆಯನ್ನ ಮಾಡಬೇಕಾಗ್ತದೆ. ಏನಂದ್ರೆ ಇಲ್ಲಿ BQ ಮತ್ತು PC ಯನ್ನು ಜೋಡಿಸಲಾಗುತ್ತದೆ. ರಚನೆ ಒಳಗ BQ ಮತ್ತು PC ಜೋಡಿಸಲಾಗಿದೆ. PC ಇವೆರಡನ್ನ ಇಲ್ಲಿ ಜೋಡಿಸ್ತೀನಿ. ಅದರ ಸಲುವಾಗಿ ನೋಡ್ರಿ, BQ ಮತ್ತು PC ಗಳನ್ನ ಜೋಡಿಸ್ತೀನಿ. BQ ಮತ್ತು PC ಗಳನ್ನೆಲ್ಲ ಜೋಡಿಸುವೆನು. BQ ಜೋಡಿಸಲಾಯಿತು. ಅದೇ ರೀತಿಯಾಗಿ PC ಅನ್ನು ಸಹಿತ ನಾನು ಜೋಡಿಸುವೆನು. BQ ಮತ್ತು PC ಇವೆರಡು ರಚನೆಯನ್ನು ಇಲ್ಲಿ ಮಾಡಲಾಯಿತು. BQ ಮತ್ತು PC ಜೋಡಿಸಲಾಗಿದೆ. ಈಗ ಸಿದ್ಧತೆ. ಸಿದ್ಧತೆ ನೋಡ್ರಿ, ತ್ರಿಕೋನ APQ ಮತ್ತು ತ್ರಿಕೋನ PQB, ತ್ರಿಕೋನ APQ ಮತ್ತು ತ್ರಿಕೋನ PQB ಇವು ಸಮಾನ ಎತ್ತರವಿರುವ ತ್ರಿಕೋನಗಳಿವೆ. ಸಮಾನ ಎತ್ತರವಿರುವ ತ್ರಿಕೋನಗಳಿವೆ. ಇಲ್ಲಿ ನೋಡ್ರಿ, ತ್ರಿಕೋನ APQ ಮತ್ತು ತ್ರಿಕೋನ PQB. ತ್ರಿಕೋನ APQ ಅಂದ್ರೆ ಈ ಮೇಲಿನ ತ್ರಿಕೋನ, PQB ಅಂದ್ರೆ ಈ ತ್ರಿಕೋನ. ಇವೆರಡು, ಇದು PQB ವಿಶಾಲಕೋನ ತ್ರಿಕೋನ ಅದ. ಇದರ ಎತ್ತರ ಇಲ್ಲಿರ್ತದೆ, ಸಮಾನ ಎತ್ತರ. ಅಂದಾಕ್ರೆ ಇಲ್ಲಿ ಅದರ ಎತ್ತರ ಬರ್ತದ. ನಿಮಗೆ ಎತ್ತರ ಎಲ್ಲಿ ಬರ್ತದಪ್ಪ ಅಂದ್ರ ಇಲ್ಲಿ ಈ ಸ್ಥಳದಲ್ಲಿ ಅದರ ಎತ್ತರ ಬರ್ತದ. ಅದಕ್ಕೆ ಎತ್ತರ ನಾವು ಇಲ್ಲಿ ಏನು ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಕೇವಲ ಹೇಳತ್ತೀನಿ, ಇಲ್ಲಿ ಎತ್ತರ ಏನಿರ್ತದ, PQB ದ ಎತ್ತರ ಇಲ್ಲಿ ಬರ್ತದ. ಅದೇ ರೀತಿಯಾಗಿ ಈ APQ ಎತ್ತರ ಇದೇ ಆಗ್ತದೆ, ಅಂದ್ರೆ ಸಮಾನ ಎತ್ತರ ಆಗ್ತದೆ. ಇಲ್ಲಿ AP ಮೇಲಿನ ಬಿಂದುವಿನಿಂದ Q ವರೆಗೆ ಇದು ಸಮಾನ ಎತ್ತರ ಆಗ್ತದೆ. ಸಮಾನ ಎತ್ತರದಿಂದ ಅವುಗಳ ತಳಗಳ ಪ್ರಮಾಣದಲ್ಲಿ ಇರುತ್ತದೆ. ಇದನ್ನು ನಾವು ನೋಡಿದೀವಿ. ಸಮಾನ ಎತ್ತರ ಇದ್ದಾಗ ತಳಗಳ ಪ್ರಮಾಣದಲ್ಲಿ ನಾವು ಮೊದಲನೇ ವಿಡಿಯೋದಲ್ಲಿ ನೋಡಿದೀವಿ. ಅಂದ್ರೆ ಅವು ಕ್ಷೇತ್ರಗಳು. ಆದ್ದರಿಂದ ಏರಿಯಾ ಆಫ್ ತ್ರಿಕೋನ APQ, ಏರಿಯಾ ಆಫ್ ತ್ರಿಕೋನ APQ ಅಪಾನ್ ಏರಿಯಾ ಆಫ್ ತ್ರಿಕೋನ PQB is equal to
AP ಅಪಾನ್ PB. ಯಾಕೆ AP ಅಪಾನ್ PB ಅಂದ್ರೆ ಎತ್ತರಕ್ಕೆ ಎತ್ತರ ಹೋಗ್ತಿರ್ತದ, ಅದಕ್ಕೆ ಕೇವಲ ತಳ ಅಷ್ಟೇ ಇರ್ತದೆ. ಕ್ಷೇತ್ರಫಲ ತಳಗಳ ಪ್ರಮಾಣದಲ್ಲಿ ಇರುವುದರಿಂದ ಇದು ಬರುತ್ತೆ. ಅದೇ ರೀತಿ ನಾವು ಏರಿಯಾ ಆಫ್ ತ್ರಿಕೋನ APQ ಅಪಾನ್ ಏರಿಯಾ ಆಫ್ ತ್ರಿಕೋನ PQC, ಏರಿಯಾ ಆಫ್ ತ್ರಿಕೋನ PQC is equal to AQ ಅಪಾನ್ QC. ಇಲ್ಲಿ ನಾವು ನೋಡಿದಾಗ APQ ಇದಕ್ಕೆ ಎತ್ತರ ಇಲ್ಲಿ AP ದಿಂದ QB ನವರೆಗೆ. ಅದೇ ರೀತಿಯಾಗಿ ಇಲ್ಲಿ ಕೆಳಗೆ PQC ಅಂದಾಗ ಇಲ್ಲಿ ವಿಶಾಲ ಇದರದ್ದು ಸಹಿತ ಎತ್ತರ ಏನು ಬರುತ್ತೆ, ಇಲ್ಲಿ ಹೊರಗಡೆ ಬರುತ್ತೆ. ಎರಡಕ್ಕೆ ಎತ್ತರ ಅದೇ AQ ಏನಾಯ್ತು ತಳ ಆಯ್ತು. AQ ಮೇಲಿಂದ P ಇಲ್ಲಿ ಎತ್ತರ ಬರ್ತದೆ, AQ ಅಪಾನ್ QC ಇದು ತಳ ಆಗ್ತದೆ. ಅದಕ್ಕೆ AQ ಅಪಾನ್ QC ಅನ್ನು ನಾವು ಇಲ್ಲಿ ಬರೆದಿದ್ದೀವಿ. ಅಂದ್ರೆ ಎರಡಕ್ಕೂ ಏನ್ ಬರ್ತಪ್ಪ ಅಂದ್ರೆ ಸಮಾನ ಕ್ಷೇತ್ರಫಲ ತಳಗಳ ಪ್ರಮಾಣದಲ್ಲಿ. ಎರಡಕ್ಕೂ ಕ್ಷೇತ್ರಫಲಗಳ ತಳಗಳ ಪ್ರಮಾಣದಲ್ಲಿ ಕ್ಷೇತ್ರಫಲಗಳ ತಳಗಳ ಪ್ರಮಾಣ ಅಂದ್ರೆ ತಳಗಳು ಇವು AP ಇದನ್ನು ಮೊದಲನೇ ತ್ರಿಕೋನ ತಳ, PQB ಎರಡನೇ ತ್ರಿಕೋನ ತಳ. APQದಲ್ಲಿ AQ ಮೇಲಿನ ತ್ರಿಕೋನ ತಳ, PQC ಕೆಳಗಿನ ತ್ರಿಕೋನ ತಳ. ಎತ್ತರಕ್ಕೆ ಎತ್ತರ ಹೋಗಿರುತ್ತೆ, ಯಾಕಂದ್ರೆ ಎತ್ತರಗಳು ಸಮಾನ ಇರುತ್ತವೆ. ಇನ್ನು ಮತ್ತು ತ್ರಿಕೋನ PQB ಮತ್ತು ತ್ರಿಕೋನ PQC ಇವುಗಳ ತಳ ಮತ್ತು ಎತ್ತರಗಳು ಸಮಾನ ಇವೆ. ತಳ ಮತ್ತು ಎತ್ತರಗಳು ಏನದಾವ, PQB ಮತ್ತು PQC ಅನ್ನು ತಗೊಂಡು ಅಂದ್ರೆ ಇಲ್ಲಿ PQB ಅಂದ್ರೆ ಇದು PQB, PQC ಅಂದ್ರೆ ಇದು PQC. ಇವುಗಳ ತಳ ಮತ್ತು ಎತ್ತರ ಸಮಾನ. ಯಾಕಂದ್ರೆ PQ ಇದು ಎಲ್ಲ ರೇಷೆ ಅನ್ನೋದು BC ರೇಷೆಗೆ ಸಮಾಂತರ ಅದ. BC ರೇಷೆಗೆ ಸಮಾಂತರ ಇರುವುದರಿಂದ ಏನಾಯ್ತಪ್ಪ ಅಂದ್ರೆ ಎತ್ತರ ಸಮಾನ ಆಯ್ತು, ಇನ್ನು ತಳನು ಸಮಾನ ಅದ. ಯಾಕಂದ್ರೆ PQB ಬಾಹ್ಯ ಭಾಗ ಇಲ್ಲಿ ಬರ್ತದೆ, PQC ಬಾಹ್ಯ ಭಾಗ ಇದು ಬರ್ತದೆ. ಇವೆರಡು ಎತ್ತರಗಳು ಮತ್ತು ತಳಗಳು ಸಮಾಂತರ. ನಮಗೆ ಎತ್ತರ ಇಲ್ಲಿ ಯಾಕೆ ಎತ್ತರ ಸಮಾಂತರ ರೇಷೆಯಿಂದ ಎತ್ತರ ಸಮಾನ ಇರ್ತದೆ. ಈ ತಳ ಅಂತೂ ಒಂದೇ ಇದೆ ಎರಡಕ್ಕೂ. PQCಗೂ ತಳ ಅದೇ ಬರ್ತದೆ, PQBಗೂ ಸಹಿತ ತಳ ಅದೇ ಬರ್ತದೆ. ಎತ್ತರ ಯಾಕೆ ಸಮಾನ ಅಂದ್ರೆ PQ ಸಮಾಂತರ ರೇಷೆ ತೆಗೆದಿದೆ, ಅದಕ್ಕೆ BCಗೆ ಅವನೇ ಪಕ್ಷದ ಕೊಟ್ಟಾನ. PL ರೇಷೆ ಇದು BC ಭುಜಕ್ಕೆ ಸಮಾಂತರ ಇದೆ ಅಂತೇಳಿ ಆ ಪ್ರಕಾರ ಅದನ್ನ ಮಾಡಿದೀವಿ. ಸಮಾಂತರ ಎರಡು ತಳನು ಸಮಾನ ಎತ್ತರೂ ಸಮಾನ ಅಂದಾಗ ಕ್ಷೇತ್ರಫಲನು ಸಹಿತ ಏನಿರ್ತದೆ, ಸಮಾನ ಇರ್ತದೆ. ಆದ್ದರಿಂದ ಏರಿಯಾ ಆಫ್ ತ್ರಿಕೋನ PQB is equal to ಏರಿಯಾ ಆಫ್ ತ್ರಿಕೋನ PQC. ತಳ ಸಮಾನ ಅಂದಾಗ ಎತ್ತರ ಸಹಿತ ಸಮಾನ, ಎರಡೂ ಸಹಿತ ಏನಾಗ್ತವು, ಸಮಾನ ಆಗ್ತವು. ಇದಕ್ಕ ನಾನು ವಿಧಾನ 1 ಅಂತೀನಿ, ಇದಕ್ಕ ವಿಧಾನ 2 ಅಂತೀನಿ, ಇದಕ್ಕ ವಿಧಾನ 3 ಅಂತೀನಿ. ಈ ವಿಧಾನ 1, 2 ಮತ್ತು 3ರ ಮೇಲಿಂದ ಏನು ಕಂಡು ಬರ್ತದೆ? Therefore, area of
त्रिकोण APQ upon area of त्रिकोण PQB is equal to area of त्रिकोण APQ upon area of त्रिकोण PQC. ಇದೇ ವಿಧಾನ 1, 2 ಮತ್ತು 3ರ ಮೇಲಿಂದ APQ ಅಪಾನ್ PQB ಎಷ್ಟು ಬರ್ತದೆ? PQ ಅಪಾನ್ PQC ಬರ್ತದೆ. ಯಾಕಂದ್ರೆ ಈ PQ ದ ಕ್ಷೇತ್ರಫಲ ಎಷ್ಟಾಗುತ್ತೆ? PQC ಕ್ಷೇತ್ರಫಲ ಅದ. ಈ PQB ಬದಲಿಲಿ PQC ಬರ್ಲಿಕ್ಕ ಬರ್ತದ. ಆದ್ದರಿಂದ ಎರಡು ಸಮಾನ ಅದಾವು. ಸಮಾನದಾಗ್ರೆ ಇವುಗಳ ಗುಣೋತ್ತರ ಸಹಿತ ಏನಿರ್ತದ? ಸಮಾನ ಇರ್ತದ. ಏನದ ಗುಣೋತ್ತರ? APQ ಏರಿಯಾ APQ ಅಪಾನ್ PQB ಏನದ? AP ಅಪಾನ್ therefore AP upon PB is equal to AQ upon QC. ಯಾಕಪ್ಪ ಅಂದ್ರೆ ವಿಧಾನ 1 ಮತ್ತು 2ರ ಮೇಲಿಂದ ಇವು ಸಹಿತ ಏನಾಯ್ತು? ಗುಣೋತ್ತರ ಸ್ಥಿರ ಆಯ್ತು. ವಿಧಾನ 1 ಮತ್ತು 2ರ ಮೇಲಿಂದ ಇವು ಸಹಿತ ಏನಾಯ್ತು? ಸ್ಥಿರ ಆಯ್ತು. 1 ಮತ್ತು 2ರ ಮೇಲಿಂದ ಯಾಕಂದೇವಪ್ಪ ಅಂದ್ರೆ ವಿಧಾನ 1 ಮತ್ತು 2 ಏನಿದೆ ನೋಡಿ, ಅದರ ಮೇಲೆ ನಿಮ್ಗೆ ಗೊತ್ತಾಗ್ತದೆ. ವಿಧಾನ 1 ಮತ್ತು 2ರ ಮೇಲಿಂದ ಇವೆರಡು ಏನಿದೆಪ್ಪ? ಸ್ಥಿರ ಇದೆ ಅಂತೇಳಿ ಗೊತ್ತಾಗ್ತದೆ. ಏನ ವಿಧಾನ 1 ಮತ್ತು 2? ವಿಧಾನ 1 ಗುಣೋತ್ತರ AP ಅಪಾನ್ PB ಬಂದದ. ವಿಧಾನ 2 ಗುಣೋತ್ತರ AQ ಅಪಾನ್ QC ಬಂದದ. ಇವೆರಡು ಕ್ಷೇತ್ರಫಲ ಗುಣೋತ್ತರ ಸ್ಥಿರ ಇರುವುದರಿಂದ ಇವೆರಡು ಅವುಗಳ ಗುಣೋತ್ತರ ಸಹಿತ ಸ್ಥಿರ ಇರ್ತದೆ. ಅದಕ್ಕೆ AP ಅಪಾನ್ PQ is equal to ಏನಾಯ್ತಪ್ಪ ಅಂದ್ರೆ ಸಮಾನ ಗುಣೋತ್ತರ ಸ್ಥಿರ ಅನ್ನೋದು ನಮ್ಗೆ ಇಲ್ಲಿ ಸಿದ್ಧ ಆಗಿ ಹೋಗ್ತದೆ. ಅಂದ್ರೆ ನಮ್ಗೆ ಈ ಪಕ್ಷದಾಗ ಏನಿತ್ತು ಅದು ಸಿದ್ಧ ಆಯ್ತು. ಈ ಪಕ್ಷದಾಗ ಏನು AP ಅಪಾನ್ PB ಜೋಡಿ AQ ಅಪಾನ್ QC ಐತಲ್ಲ, ಅದು ಇಲ್ಲಿ ನಮ್ಗೆ ಇಲ್ಲಿ ಸಿದ್ಧ ಆಗ್ತದೆ. AP ಅಪಾನ್ PB ಜೋಡಿ AQ ಅಪಾನ್ QC ಅಂತ ಹೇಳಿದ್ರೆ ಸಿದ್ಧ ಆಗ್ತದೆ. ಇದು ಪ್ರಮಾಣದ ಮೂಲಭೂತ ಪ್ರಮೇಯ. ಇನ್ನು ಇದು ಆದ ನಂತರ ಮೂರನೇದು ಏನದಪ್ಪ ಅಂದ್ರೆ ತ್ರಿಕೋನದ ಕೋನ ದ್ವಿಭಾಜಕದ ಪ್ರಮೇಯ. ಏನು ತ್ರಿಕೋನದ ಕೋನ ದ್ವಿಭಾಜಕದ ಪ್ರಮೇಯ ಅಂದ್ರೆ ತ್ರಿಕೋನದ ಕೋನ ದ್ವಿಭಾಜಕ ಪ್ರಮೇಯ ಏನದ? ತ್ರಿಕೋನದ ಕೋನ ದ್ವಿಭಾಜಕವು ಆ ಕೋನದ ಸಮ್ಮುಖ ಭುಜಕ್ಕೆ ಉಳಿದೆರಡು ಭುಜಗಳ ಉದ್ದಳತೆಗಳ ಗುಣೋತ್ತರದಲ್ಲಿ ವಿಭಜಿಸುತ್ತದೆ. ಇದು ತ್ರಿಕೋನದ ಕೋನ ದ್ವಿಭಾಜಕದ ಪ್ರಮೇಯ. ಅಂದ್ರೆ ಏನಪ್ಪಾ ಅಂದ್ರೆ ಇದ್ರ ಪ್ರಕಾರ ನಾವು ಪಕ್ಷವನ್ನು ಬರಿಬೇಕು. ಪಕ್ಷವನ್ನು ಇಲ್ಲಿ ಬರೆಯೋಣ. ಪಕ್ಷ ತ್ರಿಕೋನದ ಅಂದಕ್ರೆ ಒಂದು ತ್ರಿಕೋನ ತೆಗಿಬೇಕು. ಇಲ್ಲಿ ನಾವು ಒಂದು ತ್ರಿಕೋನವನ್ನ ತೆಗೆಯೋಣ. ತ್ರಿಕೋನವನ್ನ ತೆಗೆದ ನಂತರ ಒಂದು ತ್ರಿಕೋನವನ್ನು ಇಲ್ಲಿ ನಾನು ತೆಗೆಯುವೆನು. ನೋಡಿ, ಇಲ್ಲಿ ಒಂದು ತ್ರಿಕೋನವನ್ನ ತೆಗೆದಿದ್ದೀನಿ. ತ್ರಿಕೋನವನ್ನು ತೆಗೆದ ನಂತರ ಆ ತ್ರಿಕೋನದ ಒಂದು ಭುಜಕ್ಕೆ ಸಮಾಂತರವಿರುವ ರೇಷೆಯ ತಂದನ ಒಂದು ತ್ರಿಕೋನವನ್ನು ತೆಗೆದ ನಂತರ ನೋಡಿ, ತ್ರಿಕೋನದ ಕೋನ ದ್ವಿಭಾಜಕವು ನಾವು ತ್ರಿಕೋನ ತೆಗೆದ ನಂತರ ತ್ರಿಕೋನಕ್ಕೆ ಹೆಸರು ಕೊಡೋಣ. ತ್ರಿಕೋನ ABC ಈ ತ್ರಿಕೋನಕ್ಕೆ ಹೆಸರು ಕೊಡ ನಂತರ ಕೋನ ದ್ವಿಭಾಜಕವು ಆ ಕೋನದ ಸಮ್ಮುಖ ಭುಜಕ್ಕೆ ಅಂದ್ರೆ ಕೋನ ದ್ವಿಭಾಜಕವನ್ನು ಒಂದು ತೆಗಿಬೇಕಾಗ್ತದೆ. ಇದೊಂದು ಕೋನ ದ್ವಿಭಾಜಕವನ್ನು ನಾನು ತೆಗೆಯುವೆನು.
ತ್ರಿಕೋನ ದ್ವಿಭಾಜಕವನ್ನು ತೆಗೆದ ನಂತರ ಆ ಕೋನ ದ್ವಿಭಾಜಕವು ತ್ರಿಕೋನದ ಕೋನ ದ್ವಿಭಾಜಕವು ಇಲ್ಲೊಂದು ಕೋನ ದ್ವಿಭಾಜಕ ತೆಗೆದ ಆ ತ್ರಿಕೋನದ ಕೋನ ದ್ವಿಭಾಜಕ ಅಂದ್ರೆ ಏನು? ಆ ತ್ರಿಕೋನದ ಎರಡು ಸಮಾನ ಭಾಗವನ್ನ ಮಾಡ್ತದೆ. ತ್ರಿಕೋನ ಸಿದ ಎರಡು ಸಮಾನ ಭಾಗ ತಿಳ್ಕೊಳ್ಳೋದಕ್ಕೆ ಕೋನ ದ್ವಿಭಾಜಕ ಅಂತ ಕರೀತಾರೆ. ಆ ಕೋನದ ಸಮ್ಮುಖ ಭುಜಕ್ಕೆ ಕೋನದ ಸಮ್ಮುಖ ಭುಜ ಅಂದ್ರೆ ಇದು ಈ ಕೋನ ದ್ವಿಭಾಜಕ ಸಮ್ಮುಖ ಭುಜ AB. ಕೋನದ ಸಮ್ಮುಖ ಭುಜಕ್ಕೆ ಉಳಿದೆರಡು ಭುಜಗಳ ಉದ್ದಳತೆಗಳ ಉಳಿದೆರಡು ಭುಜ AC ಮತ್ತು ಭುಜ BC ಉಳಿದೆರಡು ಉದ್ದಳತೆಗಳ ಗುಣೋತ್ತರದಲ್ಲಿ ವಿಭಜಿಸುತ್ತದೆ. ಇದು ಯಾವ ರೀತಿಯಾಗಿ ವಿಭಜಿಸ್ತದೆ ಅಂದ್ರೆ ಇದರ ಎರಡರ ಗುಣೋತ್ತರ ಎಷ್ಟದ ಅಷ್ಟೇ ಈ ಎರಡರ ಗುಣೋತ್ತರ ಇಲ್ಲಿ ಆಗ್ತದೆ. ಇಲ್ಲೊಂದು ಹೆಸರು ಕೊಡ್ತೀನಿ ಇ ಅಂತ ಹೆಸರು ಇಲ್ಲಿ ಕೊಡ್ತೀನಿ. ಈ ಬಿಂದುವಿಗೆ ಇಲ್ಲಿ ಇ ಅಂತ ಹೆಸರು ಕೊಡ್ತೀನಿ. ಈ ಬಿಂದು AE/EB = AC/CB ಅಂತ ಸಿದ್ಧ ಮಾಡಿದೆ. ಇವೆರಡರ ಗುಣೋತ್ತರ ಎಷ್ಟು ಬರ್ತದೆ ಅಷ್ಟೇ ಇವೆರಡರ ಗುಣೋತ್ತರ ಬರುತ್ತದೆ ಅನ್ನೋದನ್ನ ನಮ್ಗೆ ಸಿದ್ಧ ಮಾಡಿ ತೋರಿಸೋದ. ಅದನ್ನೇ ಇಲ್ಲಿ ನಾವು ಬರೆಯೋಣ ನೋಡ್ರಿ. ಪಕ್ಷ ತ್ರಿಕೋನ ABC ಯಲ್ಲಿ ಯಾವ್ದಪ್ಪ ಅಂದ್ರೆ ರೇಖೆ CE ಇದು ಕೋನ C ಯನ್ನು ದ್ವಿಭಾಗಿಸುತ್ತದೆ. ಕೋನ C ಯನ್ನು ದ್ವಿಭಾಗಿಸುತ್ತದೆ. ಕೋನ C ಯನ್ನು ದ್ವಿಭಾಗಿಸುವುದು ಮತ್ತು AB ಭುಜವನ್ನು E ಯಲ್ಲಿ ಛೇದಿಸುತ್ತದೆ. ಭುಜವನ್ನು ಬಿಂದು E ಯಲ್ಲಿ ಛೇದಿಸುವುದು. E ಯಲ್ಲಿ ಏನ್ ಮಾಡ್ತದ ಛೇದಿಸ್ತದ. ಈ ರೀತಿಯಾಗಿ AB ಭುಜವನ್ನು ಬಿಂದು E ಯಲ್ಲಿ ಏನ್ ಮಾಡ್ತದ ಛೇದಿಸ್ತದ. ಇನ್ನು ಸಾಧ್ಯ ಪಕ್ಷ ಆದ ನಂತರ ಸಾಧ್ಯ ಬರಿದದ. ಸಾಧ್ಯ ಏನು? ಏನ್ ಸಾಧ್ಯ? AE/EB = CA ಅಥವಾ AC CA/CB. ಇವೆರಡರ ಗುಣೋತ್ತರ ಎಷ್ಟಾಗ್ತದೆ ಅಷ್ಟೇ ಇವೆರಡರ ಗುಣೋತ್ತರ ಆಗ್ತದೆ ಅನ್ನೋದನ್ನು ಸಿದ್ಧ ಮಾಡೋದಾದ. ಸಿದ್ಧತೆ ಮಾಡೋದಕ್ಕಿಂತ ಮುಂಚೆ ನಮಗೆ ಇಲ್ಲಿ ಒಂದು ರಚನೆಯನ್ನ ಮಾಡಬೇಕಾಗ್ತದೆ. ರಚನೆಯನ್ನ ಮಾಡೋಣ. ಏನ್ ರಚನೆ ಮಾಡಬೇಕಾಗ್ತದೆ ಅಂದ್ರೆ ಬಿಂದು B ದಿಂದ ಕಿರಣ CE ಗೆ ಬಿಂದು B ದಿಂದ ಕಿರಣ C ಗೆ ಸಮಾಂತರ ರೇಷೆ ತೆಗೆಯುವುದು. ಸಮಾಂತರ ರೇಷೆ ತೆಗೆಯೋಣ ಮತ್ತು ಆ ರೇಷೆ ಏನ್ ಮಾಡ್ತದ AC ಯನ್ನು D ಬಿಂದುವಿನ ಛೇದಿಸುವುದು. ಆ ರೇಷೆ AC ಯನ್ನು D ಬಿಂದುವಿನಲ್ಲಿ ಛೇದಿಸುವುದು. D ಬಿಂದುವಿನಲ್ಲಿ ಛೇದಿಸುವ ಹಾಗೆ ನಮಗ ಇಲ್ಲಿ ತೆಗೆದ ನೋಡ್ರಿ. ಬಿಂದು B ದಿಂದ ಕಿರಣ C ಗೆ ಸಮಾಂತರ ರೇಷೆ ತೆಗೆಯುವುದು.
ಕಿರಣ್ ಸಿ ಅಂದ್ರೆ ಇದು ಈ ಸಿಇಗೆ ಏನ್ ಮಾಡಿದೆ ಈ ಬಿ ಬಿಂದುವಿನಿಂದ ಸಮಾಂತರ ರೇಷೆಯನ್ನ ತೆಗೆಯುವುದಿದೆ. ಇಲ್ಲಿ ನಾ ಏನ್ ಮಾಡ್ತೀನಿ ಕಿರಣ್ ಸಿಗೆ ಬಿ ಬಿಂದುವಿನಿಂದ ಸಮಾಂತರ ರೇಷೆಯನ್ನು ತೆಗಿತೀನಿ. ಈ ಬಿ ಬಿಂದುವಿನಿಂದ ಕಿರಣ್ ಸಿಗೆ ಸಮಾಂತರ ರೇಷೆಯನ್ನು ತೆಗಿತೀನಿ. ಈ ಕಿರಣ್ ಸಿಗೆ ಈ ಬಿ ಬಿಂದುವಿನಿಂದ ಸಮಾಂತರ ರೇಷೆಯನ್ನು ತೆಗೆದಿದ್ದೀನಿ. ಆ ಸಮಾಂತರ ರೇಷೆಯನ್ನು ತೆಗೆದ ನಂತರ ಅದು ಏನ್ ಮಾಡ್ತದ ಎ ಸಿ ಬಿಂದುವನ್ನ ಡಿ ಬಿಂದುವಿನಲ್ಲಿ ಜೋಡಿಸ್ತದ. ಎ ಸಿ ಯನ್ನ ಏನ್ ಮಾಡ್ತದೆ ಡಿ ಬಿಂದುವಿನಲ್ಲಿ ಜೋಡಿಸ್ತದ. ಈ ರೀತಿಯಾಗಿ ಎ ಸಿ ಯನ್ನ ಅದು ಡಿ ಬಿಂದುವಿನಲ್ಲಿ ಜೋಡಿಸ್ತದೆ. ಇಲ್ಲಿನ ಕಿರಣವನ್ನ ಇನ್ನೊಂದು ಸ್ವಲ್ಪ ಉದ್ದ ತೆಗಿತೀನಿ. ಆವಾಗ ಅದು ಎ ಸಿ ಯನ್ನ ಡಿ ಬಿಂದುವಿನಲ್ಲಿ ಛೇದಿಸುವುದು ನಮಗೆ ಕಂಡು ಬರ್ತದೆ. ಎ ಸಿ ಯನ್ನ ಡಿ ಬಿಂದುವಿನಲ್ಲಿ ಛೇದಿಸುವುದು. ಇಲ್ಲಿ ಎ ಸಿ ಯನ್ನ ಡಿ ಬಿಂದುವಿನಲ್ಲಿ ಅದು ಛೇದಿಸಿದ. ಈ ಬಿಂದುವಿನ ಹೆಸರು ನಾವೇನು ಕೊಡೋಣ ಡಿ ಅಂತ ಹೆಸರನ್ನು ಇಲ್ಲಿ ಕೊಡೋಣ. ಡಿ ಬಿಂದುವಿನ ಛೇದಿಸಿದ ಈ ಬಿಂದುವಿಗೆ ಇಲ್ಲಿ ಛೇದಿಸಿದ ಬಿಂದುವಿಗೆ ಡಿ ಅಂತ ಹೆಸರವನ್ನ ಕೊಡಲಾಯಿತು. ಅಂದ್ರ ರಚನೆಯನ್ನ ಈ ರೀತಿಯಾಗಿ ನಾವು ಮಾಡಿದ್ದೀವಿ. ಇನ್ನು ಸಿದ್ಧತೆ. ಸಿದ್ಧತೆ ಒಳಗೆ ಕಿರಣ್ ಸಿ ಸಮಾಂತರ ಕಿರಣ್ ಬಿಡಿ. ಕಿರಣ್ ಸಿ ಸಮಾಂತರ ಕಿರಣ್ ಬಿಡಿ ಮತ್ತು ರೇಖೆ ಎಡಿ ಇದು ಛೇದಿಕೆ. ರೇಖೆ ಎಡಿ ಛೇದಿಕೆ. ಇಲ್ಲಿ ನೋಡ್ರಿ ಕಿರಣ್ ಸಿ ಸಮಾಂತರ ಕಿರಣ್ ರೇಖೆ ಎಡಿ. ಕಿರಣ್ ಸಿ ಸಮಾಂತರ ಕಿರಣ್ ಬಿಡಿ. ಕಿರಣ್ ಸಿ ಸಮಾಂತರ ಕಿರಣ್ ಬಿಡಿ ಅದ. ಮತ್ತೇನಂದನ ರೇಖೆ ಎಡಿ ಛೇದಿಕೆ. ಇಲ್ಲಿ ನಾವು ಸಿ ಸಮಾಂತರ ಬಿಡಿ ರಚನೆ ಮಾಡಿದೀವಿ. ಇಲ್ಲಿ ಎಡಿಯನ್ನ ಛೇದಿಕೆ ಅಂತ ಹೇಳಿದೀವಿ. ಸಮಾಂತರ ರೇಷೆ ಮತ್ತು ಛೇದಿಕೆ ಅಂತ ನಾವು ಇಲ್ಲಿ ತಿಳ್ಕೊಳ್ಳೋದು. ಎಡಿ ಛೇದಿಕೆ ಅಂತ ತಿಳ್ಕೊಂಡಾಗ ಕೋನ್ ಎ ಸಿಇ ಇಲ್ಲಿ ಬರ್ತದೆ. ಕೋನ್ ಸಿ ಕೋನ್ ಈ ರೀತಿಯಾಗಿ ಎ ಸಿಇ ಏಕರೂಪ ಕೋನ್ ಸಿ ಡಿ ಬಿ ಇವೆರಡು ಏಕರೂಪ ಕೋನ ಆಗ್ತಾವ. ಯಾವಾಗ ಇದು ಛೇದಿಕೆ ಆಗ್ತದ ಆ ವೇಳೆಯಲ್ಲಿ ಈ ಎ ಸಿಇ ಕೋನಕ್ಕೆ ಸಿ ಡಿ ಬಿ ಕೋನ ಏನಾಗ್ತದೆ ಏಕರೂಪ ಆಗ್ತದೆ. ಯಾಕೆ ಏಕರೂಪ ಆಗ್ತದೆ ಅಂದಾಕ್ರಿ ಸಮಾಂತರ ರೇಷೆ ಇದು ಛೇದಿಕೆ ಅಂದಾಕ್ರಿ ಇವೆರಡು ಏನಾಗ್ತವೆ ಸಂಗತ ಕೋನಗಳು ಆಗ್ತವೆ. ಸಂಗತ ಕೋನಗಳಾಗುವುದರಿಂದ ಅಲ್ಲಿ ಛೇದಿಸ್ತೀವಿ. ಈ ರೀತಿಯಾಗಿ ರೇಷೆ ಆಗೈತಿ. ಸಮಾಂತರ ರೇಷೆ ಇದು ಛೇದಿಕೆ ಆಗೈತಿ. ಇದು ಛೇದಿಕೆ ಎಡಿ ಅಂದಾಕ್ರಿ ಇದಕ್ಕ ಇದು ಸಂಗತ ಕೋನ. ಇದು ಸಂಗತ ಕೋನ. ಈ ರೀತಿಯಾಗಿದ್ದ ಸಂಗತ ಕೋನ ಆಗ್ತದೆ. ಸಂಗತ ಕೋನಗಳು ಏಕರೂಪ ಇರ್ತವೆ. ಅಂದ್ರೆ ಸಿ ಕೋನಕ್ಕ ಡಿ ಕೋನ ಏನಾಯ್ತು ಏಕರೂಪ ಆಯ್ತು. ಸಿ ಕೋನಕ್ಕ ಡಿ ಕೋನ ಏಕರೂಪ ಆಯ್ತು. ಎ ಸಿಇಗೆ ಇದು ಡಿ ಕೋನ ಏಕರೂಪ ಆಯ್ತು. ಅದೇ ರೀತಿಯ ಕೋನ್ ಇ ಸಿ ಬಿ ಅಂದ್ರೆ ಈ ಕೋನ. ಕೋನ್ ಇ ಸಿ ಬಿ ಏಕರೂಪ ಕೋನ್ ಸಿ ಬಿ ಡಿ ಇದು ಏಕರೂಪ ಕೋನ. ಇದು ಯಾವಾಗ ಏಕರೂಪ ಕೋನ ಆಗ್ತದ ಈ ಕಡೆ ಈ ಸಿ ಕೋನಕ್ಕೆ ಈ ಕೋನ ಏಕರೂಪ ಆಗ್ತದೆ. ಯಾವಾಗ ಏಕರೂಪ ಆಗ್ತದೆ ಇಲ್ಲಿ ಇದನ್ನ ಛೇದಿಕೆ ತಿಳ್ಕೋದು. ಮೊದಲ ನಾವು ಎಡಿ ಛೇದಿಕೆ ಅಂತ ತಿಳ್ಕೊಂಡೇವಿ. ನಂತರ ಬಿ ಸಿ ಛೇದಿಕೆ ತಿಳ್ಕೊಂಡ್ವಿ. ಬಿ ಸಿ ಛೇದಿಕೆ ತಿಳ್ಕೊಂಡ್ರೆ ಇವೆರಡು ಏನಾಗ್ತಾವ ವ್ಯುತ್ಕ್ರಮ ಕೋನಗಳಾಗ್ತವೆ. ಇವೆರಡು ಸಮಾಂತರ ರೇಷೆಗೆ ಇವೆರಡು ವ್ಯುತ್ಕ್ರಮ ಕೋನಗಳಾಗ್ತವೆ. ಅದನ್ನ ಇಲ್ಲಿ ಮೊದಲ ಬರೆಯುವ. ನೋಡ್ರಿ ಸಿದ್ಧತೆ ಈಗೇನ್ ಹೇಳಿನಿ ಅದನ್ನೇ ಇಲ್ಲಿನ ಸಿದ್ಧತೆಯನ್ನ ಬರಿತೀನಿ. ಕೋನ್
ACE एकरूप कोन CDP ಯಾಕಂದ್ರೆ ಇವೆರಡು ಏನಾಗ್ತಾವ ಸಂಗತ ಕೋನ ಆಗ್ತಾವ ಸಂಗತ ಕೋನ ಆಗೋದ್ರಿಂದ ಇವು ಏಕರೂಪ ಅಥವಾ ವಿಧಾನ 1 ಅಂತೀನಿ. ಇನ್ನು ಅದೇ ರೀತಿಯಾಗಿ ಕೋನ್ ECB ಏಕರೂಪ ಕೋನ್ CBD ಇವು ಏನಾಗ್ತಾವ ವ್ಯುತ್ಕ್ರಮ ಕೋನ ಆಗ್ತಾವ. ಇವೆರಡು ಏನಾಗ್ತಾವ ವ್ಯುತ್ಕ್ರಮ ಕೋನ ಆಗ್ತಾವ. ಇಲ್ಲಿ ಯಾವ ಛೇದಿಕೆ ತಿಳ್ಕೊಳ್ಳೋದು ಇದು ವಿಧಾನ 2 ಅಂತೀನಿ. ಇಲ್ಲಿ ಮೊದಲನೇದರಲ್ಲಿ ನಾವು AD ಛೇದಿಕೆ ತಿಳ್ಕೊಂಡೇವಿ. ಎರಡನೇದರಲ್ಲಿ BC CB ಅಥವಾ BC ಛೇದಿಕೆ ತಿಳಿದಾಗ BC ಅಥವಾ CD ಛೇದಿಕೆ ಎರಡನೇದು ವ್ಯುತ್ಕ್ರಮ ಕೋನಗಳು ಆಗ್ತವೆ. BC ಛೇದಿಕೆ ಇದ್ದಾಗ ಇದಾಗ್ತದೆ. BC ಯಾವ ವೇಳೆ ಛೇದಿಕೆ ಐತಿ ಆ ವೇಳೆಯಲ್ಲಿ ಇವೆರಡು ಕೋನಗಳು ವಿಕೃತ ಕೋನ ಆಗ್ತವೆ. AD ಯಾವ ಛೇದಿಕೆ ಐತಿ ಆ ವೇಳೆಯಲ್ಲಿ ಇವೆರಡು ಕೋನಗಳು ಸಂಗತ ಕೋನ ಆಗ್ತವೆ. ಇನ್ನು ಮತ್ತ ಅವನೇ ಒಂದು ಕೊಟ್ಟಾನ, ಏನು ಕೊಟ್ಟಾನ? ಇವೆರಡು ಏಕರೂಪದ ಕೋನ ದ್ವಿಭಾಜಕ ಅಂದಾನ. ಕೋನ್ ACE ಏಕರೂಪ ಕೋನ್ BCE ಇವೆರಡು ಕೋನ ದ್ವಿಭಾಜಕಗಳು ಪಕ್ಷದಾಗೈತಿ. ಕೋನ್ ACE ಏಕರೂಪ ಕೋನ್ ECB ಅದರಲ್ಲಿ ಬರೆಯೋಣ. ವಿಧಾನ 1, 2 ಮತ್ತು 3 ಮೇಲಿಂದ ಏನು ಕಂಡುಬರುತ್ತೆ? CBD ಏಕರೂಪ ಕೋನ್ CDB ಆಗ್ತದೆ.